ಹಲ್ಲೆಲೂಯ. ಕೈಗಳ ಜೋರ ಹಲ್ಲೆಲೂಯ. ಈ 16ನೇ ಕೀರ್ತನೆಯನ್ನ ಈ ಬರೆದ ವ್ಯಕ್ತಿ ಯಾರೋ ಜೋರಗಡೆ ದಾವೀದನು ಈ ಕೀರ್ತನೆ ಬರಿತಾ ಇದ್ದಾನೆ. ಬರೆದ ಮೇಲೆ ಒಂದು ಮಾತು ಹೇಳ್ತಾನಲ್ಲಿ, ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು ಎಂಬುದಾಗಿ ಕೇಳ್ತಾನೆ. ಈ ದಾವೀದನು ಹೇಳ್ತಕ್ಕಂಥ ಮಾತೇನಂದ್ರೆ, ಈ ದಾವೀದನು ಒಂದು ಕಾಲದಲ್ಲಿ ಕುರಿಗಳನ್ನು ಕಾಯುವಂತ ಒಬ್ಬ ಕುರುಬನಾಗಿದ್ದ. ಈ ದಾವೀದನ ಒಂದು ಕಾಲದಲ್ಲಿ ತನ್ನ ಮನೆಯಲ್ಲಿ ಯಾರ ಲೆಕ್ಕದಲ್ಲಿ ಇಲ್ಲದವನಾಗಿದ್ದ. ಈ ದಾವೀದನು ತನ್ನ ಮನೆಯಲ್ಲಿ ಯಾರ ಗಣನೆಗೆ ಬಾರದ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯ. ಶಬ್ದವಾಗಿ ಹಲ್ಲೆಲೂಯ. ಈ ದಾವೀದನ ಕುಟುಂಬದಲ್ಲಿ 8 ಜನ ಅಣ್ಣ ತಮ್ಮಂದಿರು. ಜನರು ಕೈಯಲ್ಲಿ ಬೆರಳು ತೋರಿಸ್ರಿ. ಎಷ್ಟು ಬೆರಳು ತೋರಿಸ್ತೀರಾ? 8 ಬೆರಳು ಎತ್ತಬೇಕಾದ್ರೆ ಎಷ್ಟು ಬೆರಳು ಎತ್ತಬೇಕು? ಒಂದು ಕೈಯಲ್ಲಿ 4, ಇನ್ನೊಂದು ಕೈಯಲ್ಲಿ 4, ಇಲ್ಲ ಒಂದು ಕೈಯಲ್ಲಿ 5, ಇನ್ನೊಂದು ಕೈಯಲ್ಲಿ 3. ಎಷ್ಟು ಜನ ಅಣ್ಣ ತಮ್ಮಂದ್ರು ಅವರು? ದಾವೀದನ ಕುಟುಂಬದಲ್ಲಿ 8 ಜನ ಅಣ್ಣ ತಮ್ಮಂದರು. ಅವರ ತಂದೆಯ ಹೆಸರು ಕೂಡ ಬೈಬಲ್ ಅಲ್ಲಿ ಮುದ್ರಿಸಲ್ಪಟ್ಟದೆ ಇಷಾ ಎಂಬುದಾಗಿ. ಯಾರ್ರಿ ಇಷಾ ಎನ್ನುವಂತ ಆ ದಾವೀದನು ಎಷ್ಟನೇ ವ್ಯಕ್ತಿಯವನ? 2ನೇವನ, 3ನೇವನ, 4ನೇವನ, 9ನೇವನ, 8ನೇವನ? ಜೊರೆಗಳೇ, ಈ 8ನೇ ದಾವೀದನ ಹೇಳ್ತಾನೆ, ದೇವರನ್ನ ಆತುಕೊಂಡ ವ್ಯಕ್ತಿ ಅವರ ಕುಟುಂಬದಲ್ಲಿ ಒಬ್ಬ ದಾವೀದ ಮಾತ್ರವೇ. ಈ ದೇವರನ್ನ ಅರ್ಥ ಮಾಡಿಕೊಂಡ ವ್ಯಕ್ತಿ ಆ ಕುಟುಂಬದಲ್ಲಿ 8 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. 8 ಜನರಲ್ಲಿ ದಾವೀದನ ಮಾತ್ರ ದೇವರನ್ನ ಅರ್ಥ ಮಾಡಿಕೊಂಡು ಹೇಳ್ತಾನೆ, ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಕೆಳಗೆ 2ನೇ ವಚನ ಹೇಳ್ತಾನೆ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಇಲ್ಲ ಎಂತಲೂ. ನನ್ನ ಸುಖ ಎಲ್ಲಿ ಅಂತ ಹೇಳ್ತಾನೆ ದಾವೀದನು. ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಸುಖ ಇರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸುಖ ಬರ್ತದೆ. ಅವ್ರು ದಾವೀದನ್ ಏನ್ ಹೇಳ್ತಾನೆ ಗೊತ್ತಾ? ಹಲ್ಲೆಲೂಯ. ಹಲ್ಲೆಲೂಯ. ಈ ಶಬ್ದ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಯಾಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೇಳ್ತಾನೆ, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಎಂತಲೂ, ಭೂಲೋಕದಲ್ಲಿರುವ ದೈವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಹಲ್ಲೆಲೂಯ. ಜೋರ ಹಲ್ಲೆಲೂಯ. 1 ಮತ್ತು 2ನೇ ವಚನವನ್ನು ದಾವೀದ ಮಾತಾಡ್ತಾ ಇದ್ದಾನೆ. 3ನೇ ವಚನವನ್ನು ದೇವರು ಮಾತಾಡ್ತಾ ಇದ್ದಾನೆ. ಅಲ್ಲಿ ದಾವೀದನೊಬ್ಬನೇ ಮಾತಾಡ್ತಾ ಇಲ್ಲ. 1 ಮತ್ತು 2ನೇ ವಚನದಲ್ಲಿ ಏನ್ ಹೇಳ್ತಾನೆ? ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡಂತ ಯಾರು ಹೇಳ್ತಾ ಇದಾರೆ? ಜೊರೆಗಳೇ. ಆಮೇಲೆ 2ನೇ ವಚನ ಯಾರು ಮಾತಾಡ್ತಾರಲ್ಲಿ? ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾನೆ. ಆದರೆ 3ನೇ ವಚನ ದೇವರು ಈ ವಿಷಯವನ್ನ ಕೇಳಿಸ್ಕೊಂಡು, ಈ ದಾವೀದನು ಮಾತಾಡೋ ಮಾತನ್ನು ಕೇಳಿಸ್ಕೊಂಡು 3ನೇ ವಚನ ದೇವರು ಮಾತಾಡ್ತಾನೆ, ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗಿಷ್ಟರಾದವರು ಎಂತಲೂ ಹೇಳುವೆನು. ಹಲ್ಲೆಲೂಯ. 3ನೇ ವಚನ ಯಾರು ಮಾತಾಡ್ತಾ ಇದ್ದಾರೆ? ದೇವರು ಮಾತಾಡ್ತಾ ಇದ್ದಾನೆ. ಈ 3ನೇ ವಚನವನ್ನ ದಾವೀದನಲ್ಲ ಮಾತಾಡಿದ್ದು. 1 ಮತ್ತು 2ನೇ ವಚನ ದಾವೀದನ ಮಾತಾಡ್ತಾನೆ. 3ನೇ ವಚನದಲ್ಲಿ ದೇವರು ನೋಡ್ತಾನೆ, ಇಂಥ ಒಳ್ಳೆ ಭಕ್ತರನ್ನು ಸಿಕ್ಕಿದಾರಲ್ಲ, ಇಂಥ ಒಳ್ಳೆ ವ್ಯಕ್ತಿ ಸಿಕ್ಕಿದಾರಲ್ಲ, ಅದಕ್ಕೆ ಹೇಳ್ತಾನೆ ಇವರೇ ಶ್ರೇಷ್ಠರು. ಕೆಳಗಡೆ ಹೇಳ್ತಾನೆ, ಕೆಳಗಡೆ ದಾವೀದನ ಮಾತಾಡ್ತಾನೆ, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ. ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ಈ 4ನೇ ವಚನ ಯಾರು ಮಾತಾಡ್ತಾ ಇದಾರೆ? ಯಾವಾಗಲೂ ಬೈಬಲ್ ಓದಬೇಕಾದ್ರೆ ಯಾರು ಮಾತಾಡ್ತಾರೆ, ಎಷ್ಟು ಜನ ಇದ್ದಾರೆ ಅದರಲ್ಲಿ, ಯಾರೆಲ್ಲ ಇದ್ದಾರೆ, ಏನ್ ಹೇಳ್ತಾರೆ ಅದನ್ನ ಗಮನಿಸಬೇಕು. ಸುಮ್ಮನೆ ನ್ಯೂಸ್ ಪೇಪರ್ ತರ ಈ ವಾಕ್ಯ ಓದಬಾರ್ದು. ಹಲ್ಲೆಲೂಯ. ಏನೋ ಒಂದು ಪದ್ಯ ತರ ಓದಬಾರ್ದು ಈ ವಾಕ್ಯವನ್ನ. ದೇವರು ಎಲ್ಲಿ ಮಾತಾಡ್ತಾ ಇದ್ದಾನೆ, ಭಕ್ತರಲ್ಲಿ ಮಾತಾಡ್ತಾ ಇದಾರೆ, ಯಾರಿಗೆ ಹೇಳ್ತಾ ಇದಾರೆ, ಯಾಕೆ ಹೇಳ್ತಾ ಇದಾರೆ, ಎಲ್ಲಿ ಹೇಳ್ತಾ ಇದಾರೆ, ಇದು ನಿನ್ನ ತಲೆ ಒಳಗೆ ಇಟ್ಟುಕೊಂಡು ಸತ್ಯವೇದ ಧ್ಯಾನಿಸುವುದಾದ್ರೆ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಪ್ರಯತ್ನಗಳು ದೇವರು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. 3ನೇ ವಚನದಲ್ಲಿ ದೇವರು ಮಾತಾಡ್ತಾನೆ ಇವರೇ ಶ್ರೇಷ್ಠರೆಂಬುದಾಗಿ. 4ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟ ಉಂಟಾಗಬಹುದು. ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದಿಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ.
ಈಗ 5ನೇ ವಚನ ಯಾರು ಮಾತಾಡ್ತಾ ಇದಾರೆ? ಅದನ್ನ ಯಾರು ಹೇಳ್ತಾ ಇದಾರಲ್ಲಿ? ದಾವೀದನ ಹೇಳ್ತಾನೆ. ಓದೋಣ ಒಂದ್ಸರಿ. ಗುಡ್, ವೆರಿ ಗುಡ್. ಆಗಲಿ 5 ಮತ್ತು 6ನೇ ವಚನಕ್ಕೆ ತಾನೆ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತೀ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. ಅದು ನನಗೆ ಹೆಂಗಾಗಿದೆ? ದಾವೀದನು ಮತ್ತೆ 5 ಮತ್ತು 6ನೇ ವಚನ ದಾವೀದನೇ ಮಾತಾಡ್ತಾ ಇದ್ದಾನೆ. ನನ್ನ ಪಾಲು, ನನ್ನ ಪಾನ. ಹಲ್ಲೆಲೂಯಾ. ಈ ವಚನದ ಬಗ್ಗೆ ಹಾಡಿದೆ ಇದೆಯಾ? ನನ್ನ ಪಾಲು ನನ್ನ ಪಾನ. ಓದ್ತಾ ಹೇಳ್ತೇವೆ ನಾವು. ಹಾಡು ಎಲ್ಲಿದೆ ವಚನದು? ಇಲ್ಲಿದೆ ವಚನ, ನೆನಪಿಟ್ಟುಕೊಳ್ಳ್ರಿ. ಆ ಹಾಡು ಆಡುವಾಗ 16ನೇ ಕೀರ್ತನೆಯಲ್ಲಿ ಈ ಮಾತಿದೆ. ಹಲೋ, ಕೈಗಳಲ್ಲಿ ಶಕ್ತಿ ಇದ್ರೆ ಬಾಯಲ್ಲಿ ಉಸಿರಾಡ. ವಚನ 7ನೇ ವಚನ ನೋಡೋಣ. ಈಗ 7ನೇ ವಚನದಲ್ಲಿ ಓದೋಣ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿ ಕೊಡುತ್ತಾನೆ. ಆಮೇಲೆ ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ಎಂದಿಗೂ ಕದಲುವುದಿಲ್ಲ. ಒಂದು ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯ ಜನರೇ. ಆಮೆನ್, ಹಲ್ಲೆಲೂಯಾ. ಅಲ್ಲಿ 7 ಮತ್ತು 8ನೇ ವಚನ ನಾವು ಗಮನಿಸುವುದಾದ್ರೆ, ಅಲ್ಲಿ ಹೇಳ್ತಾನೆ ದಾವೀದನು, ನನ್ನ ಆಲೋಚನೆ ಯಾರು ಕೊಡ್ತಾರೆ? ದಾವೀದನು ಯಾರು ಆಲೋಚನೆ ಕೊಡ್ತಾರೆ? ಒಬ್ಬೊಬ್ಬರಿಗೊಬ್ಬೊಬ್ಬರು ಆಲೋಚನೆ ಕೊಡ್ತಾರೆ. ಮಕ್ಕಳಿಗೆ ತನ್ನತ್ತ ಹೇಳ್ಕೊಡ್ತಾರೆ, ಗಂಡನಿಗೆ ನೀವು ಹೇಳ್ರಿ ಮತ್ತೆ ಹೇಳ್ಕೊಟ್ಟಿದ್ರೆ. ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಹೇಳ್ಕೊಟ್ಟಿರ್ತಾರೆ. ಯಾರು ಹೇಳ್ಕೊಡ್ಲಾರ್ದಾರಂತ ಅಲ್ಲಮ್ಮ. ನೋಡು, ನಾನು ಹೇಳಿನಿ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಹೋಗಿ ಅಂದ್ರೆ ಸರಿ ಬರಕಲ್ಲ ನೋಡ. ಇನ್ನೇನಂತಾರಮ್ಮ? ಸರಿ ಕಾಣಕಲ್ಲ ನೋಡ, ನೆಟ್ಟಿಗಿರಕಲ್ಲ ನೋಡ. ಇದನಿಗೆ ಯಾರು ಹೇಳ್ಕೊಡ್ತಾರ ಆಲೋಚನೆಯನ್ನ? ಇದು ಯಾರು ಹೇಳ್ಕೊಡ್ತಾರ ಆಲೋಚನೆ? ಒಂದು ವೇಳೆ ಹೆಂಡತಿ ಆಲೋಚನೆ ಕೇಳಬಾರ್ದು ಅದನ್ನ ಹೇಳ್ತಾ ಇಲ್ಲ. ಹೆಂಡತಿ ಆಲೋಚನೆ ಆಶೀರ್ವಾದ ತರುವಂತ ಆಲೋಚನೆ ಆಗಿರುವುದಿಲ್ಲ. ಗಂಡನ ಆಲೋಚನೆ ಆಶೀರ್ವಾದ ತರುವಂತ ಆಲೋಚನೆ ಆಗಿರುವುದಿಲ್ಲ. ದೇವರು ಕೊಡುವ ಆಲೋಚನೆ ಆಶೀರ್ವಾದವನ್ನ, ದೇವರು ಕೊಡುವ ಆಲೋಚನೆ ಅದ್ಭುತಗಳನ್ನು ಮಾಡುವಂಥದ್ದಾಗಿದೆ. ಆಮೆನ್. ಜೋರಾಗಿ ಹಲ್ಲೆಲೂಯಾ. ಆ ಮಾತು ನನಗೆ ಬಹಳ ಇಷ್ಟ. 7ನೇ ವಚನ ಓದೋಣ ತಿರುಗಿ ಇನ್ನೊಂದ್ಸಾರಿ. ಯೆಹೋವನು ನನಗೆ ಆಲೋಚನೆ ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುತ್ತೇನೆ. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು. ರಾತ್ರಿ ಸಮಯ ಅಂದ್ರೆ ಯಾವಾಗಮ್ಮ? ಎಪ್ಪಡು? ಯಾವಾಗ ರಾತ್ರಿ ಸಮಯ ಅಂದ್ರೆ? ಸರಿಗ ನಾನು ಮಲಗಿಕೊಂಡಾಗ. ಹೇಳಿ, ಎಷ್ಟು ಜನ ರಾತ್ರಿ ಮಲಗ್ತೀರಿ? ನಿನ್ ಪಾಸ್ಟ್ ಬುದ್ಧಿ ಇಲ್ಲ. ಬೇಕಾದ್ರೆ ಬೈಬಲ್ ಓದು ಮಲಕೊಂಡ್ರೆ ಖಂಡಿತವಾಗಲೂ ಆ ರಾತ್ರಿ ದೇವ ನಮಗೆ ಬೋಧಕನಾಗಿ ಬೋಧಿಸ್ತಾನೆ. ಬೈಬಲ್ ಓದಿ ಮಲಗಿದ್ರೆ, ಏನೋದ್ ಮಲಗಿದ್ರೆ, ಮೊಬೈಲ್ ನೋಡಿ ಮಲಗಿದ್ರೆ ಬರತ್ ಯಾವುಗಳೇ ಇಲ್ಲ, ಸೀರಿಯಲ್ಗಳು ಬರ್ತಾವ. ಇಲ್ಲ ನೀವೇನು ಡಿಸೈನ್ ನೋಡಿರ್ತಾರಲ್ಲ ಬಂಗಾರ, ಅದೇ ಡಿಸೈನ್ ಬರ್ತತೆ. ಇಲ್ಲ ಯಾವ ಡ್ರೆಸ್ ಫ್ಲಿಪ್ಕಾರ್ಡ ಅಪ್ಕಾರ್ಡ, ಅದೇ ಅಪ್ಕಾರ್ಡ ಬರ್ತತೆ. ಅಕ್ಕ ಎಲ್ಲಿದ್ದೀರಕ್ಕ ಅಂತ ನೆನಪಾಗ್ತದೆ. ಅವ್ರಿಗೆ ಫೋನ್ ಮಾಡ್ದಂಗ ಬರ್ತದೆ ಕನಸು ನಿಮಗೆ. ಯಾಕೆ ಫ್ಲಿಪ್ಕಾರ್ಟ್ ಮಾಡಿರ್ತಾರೆ ನೋಡ್ರಿ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಇದ್ರ ಒಂದ್ಸರಿ ಗಟ್ಟೆಗಲ್ಲ ಹೇಳ್ರಿ. ನೀನು ಮಲಗಬೇಕಾದ್ರೆ ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ಧ್ಯಾನಿಸಿ ಮಲಗಿದ್ರೆ ಆ ರಾತ್ರಿ ದೇವರ ವಾಕ್ಯದ ಮೂಲಕ ಕನಸಿನಲ್ಲಿ ದರ್ಶನ ಕೊಟ್ಟು ಸ್ವರ ಕೊಟ್ಟು ಮಾತಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಕೆಲವರು ಮಂತ ನನಗೆ ಓದಕ್ಕೆ ಬರಂಗಿಲ್ಲ ಸರ್, ನಾನು ಹೆಂಗ್ ಓದ್ಲಿ? ನೀನ್ ಹೆಂಗ್ ಓದ್ಬೇಕಾ? ಎಲ್ಲರ ಕೈಯಲ್ಲಿ ದೊಡ್ಡ ಮೊಬೈಲ್ ಇದಾವ. ಎಷ್ಟು ಜನ ದೊಡ್ಡ ಮೊಬೈಲ್ ಇದಾವ? ಕೈ ಎತ್ತಿಲ್ಲ. ನಾನು ಕೈಯಲ್ಲಿ ಮೊಬೈಲ್ ಎಲ್ಲ ಅಲ್ಲಿ ಕೊಟ್ಟಿನಿ, ಅದಕ್ಕೆ ನಾನು ಬರೀ ಕೈ ಎತ್ತಕತ್ತೀನಿ. ಮೊಬೈಲ್ ತೋರಿಸ್ರಿ. ಇವಾಗ ಯಾಕೆ ತೋರಿಸ್ರಿ ಬಿಡ್ರಿ ನೀವು ಒಳ್ಳೆಯವರು. ಆ ಮೊಬೈಲ್ ಅಲ್ಲಿ ಯಾವ್ದು ಆಡಿಯೋ ಬೈಬಲ್ ಇದೆ. ಹಲ್ಲೆಲೂಯಾ. ಕರೆಕ್ಟಾ? ಆಡಿಯೋ ಬೈಬಲ್ ಇದೆ. ನೀವೇನು
ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದ್ ನಾನ್ ಮಾಡಿ ಪಕ್ಕದ ಇಟ್ಕೊಡ್ರಿ, ಕಣ್ಣು ಮುಚ್ಚಿಗೆ ಕೂತ್ಕೊಡ್ರಿ, ಆ ವಾಕ್ಯ ಎಲ್ಲ ನಿಮ್ಗೆ ಕೇಳಿಸ್ಕೊಡ್ರಿ, ಅದೇ ನಿಮ್ಗೆ ಓದಿ ಕೊಡ್ತದೆ. ಹಲ್ಲೆಲೂಯಾ. ಓಕೆ, ನಾವು ಈಗ 9ನೇ ವಚನಕ್ಕೆ ಬರೋಣ. 9ನೇ ವಚನ, ಸರಿ 8ನೇ ವಚನ ಹೇಳ್ತದೆ. 8ನೇ ವಚನದಲ್ಲಿ ನಾನು ಯೆಹೋವನನ್ನು ಯಾವಾಗಲೂ ವಾವ್ ವಾವ್ ವಾವ್. ಈ ದಾವೀದ ನನ್ನ ದೇವರು ನನ್ನ ಪ್ರಾಣ ಪ್ರಿಯನ ಅಂತ ಯಾಕೆ ಹೇಳ್ದೆ ಗೊತ್ತಮ್ಮ? ಈ ದಾವೀದನ ಸಿಂಹಾಸನ ಯಾಕೆ ಶಾಶ್ವತವಾಗಿ ನಿಲ್ಲಿಸಿದ ಗೊತ್ತಾ? ಈ ದಾವೀದನ ತಪ್ಪು ಮಾಡಿದ್ರು ಕೂಡ ಯಾಕೆ ದೇವರು ದಾವೀದನ ಕ್ಷಮಿಸಿದ ಗೊತ್ತಾ? ಈ ದಾವೀದನ ಸಂತತಿಯಿಂದ ಯೇಸು ಕ್ರಿಸ್ತನ ಯಾಕೆ ಬಂದ ಗೊತ್ತಾ? ಈ ದಾವೀದನ ಮೂಲಕವಾಗಿಯೇ ಒಬ್ಬ ಕುರುಡನು ಕೂಡ ಯಾರ ಹೆಸರು ಹಿಡಿದು ಕೂಗಿದನೋ? ಹಲೋ, ಏನಂತ ಕೂಗಿದ? ದಾವೀದ ಕುಮಾರನ ಕೂಗಿದ್ನ. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ, ಈ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಯಾರ ವಂಶದ ಅಂತ ಹೇಳ್ತಾನೆ? ಯಾಕೆ ದಾವೀದನ ಕುರಿತಾಗಿ ಮಾತಾಡ್ದಂದ್ರೆ, ದೇವರ ಚರಿತ್ರೆಯಲ್ಲಿ ದಾವೀದ ಯಾಕೆ ಬರ್ತಾನಂದ್ರೆ, ದಾವೀದನು ದೇವರನ್ನ ತನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದಾನೆ. ನಮ್ಮ ಎದುರಿಗೆ ನಾವು ಏನೇನು ಇಟ್ಕೊಂಡಿರ್ತೇವೆ, ದಾವೀದನಾಗಿ ಮಾಡ್ಲಿಲ್ಲ ಪ್ರಿಯರೇ. ಆದ್ರೆ ದಾವೀದನಾಗಿ ಮಾಡ್ಲಿಲ್ಲ. ದಾವೀದನು ದೇವರನ್ನೇ, ಎಷ್ಟು ಚೆನ್ನಾಗಿದೆ 8ನೇ ವಚನ. ನೀವು ಅಂಡರ್ಲೈನ್ ಮಾಡ್ಕೊಳ್ರಿ, ನೀವು ಪೆನ್ನಿಂದ ಮಾಡಬೇಡ್ರಿ, ಪೆನ್ಸಿಲ್ಗಿಂದ ಮಾಡ್ಬೇಕು ಅಂಡರ್ಲೈನ್ ಬೈಬಲ್ ಯಾವಾಗಲೂ. ಪೆನ್ನಿಂದ ತಿದ್ದಬೇಡ್ರಿ, ಬರಿಬೇಡ್ರಿ, ಅದು ಲೆಕ್ಕದ ಬುಕ್ ಅಲ್ಲಮ್ಮ. ಇವತ್ತು ಪೆನ್ನಿಂದ ಬರೆದು ಒಂದು 6 ತಿಂಗಳು ಬಿಟ್ಟು ನೋಡಿದ್ರೆ ಬೈಬಲ್ ನಿಂದೋ ಅಲ್ಲೋ ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೊಂದು ಪೆನ್ಸಿಲ್ ಇಟ್ಕೊಳ್ರಿ. ನಾನು ಯಾವಾಗಲೂ ಒಂದು ಪೆನ್ಸಿಲ್ ಅನ್ನು ಬೈಬಲ್ ಇಟ್ಕೊಂಡಿರ್ತೀನಿ. ನಾನು ಪೆನ್ಸಿಲ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ವಾಕ್ಯನ ಎತ್ತಿ ಇನ್ನೊಂದು ನೋಟ್ಸಲ್ಲಿ ಬರೆದು ಇಟ್ಕೊಳ್ಳಿ. ಆದರೆ ಬೈಬಲ್ ಅನ್ನ ಚಿಂದಿ ಚಿತ್ರನ್ನ ಮಾಡಬೇಡ್ರಿ. ಇದನ್ನ ಅಮೂಲ್ಯವಾಗಿ ಕಾಪಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊಬೈಲ್ ಹಳೆದಾದ್ರೆ ಹೊಸ ಮೊಬೈಲ್ ತಗೊಂತಾರ, ಆದ್ರೆ ಬೈಬಲ್ ಹಳೆದಾದ್ರೆ ಹೊಸ ಬೈಬಲ್ ತಗೊಳ್ಳಲ್ಲ ನಮ್ಮವರು. ಅದು ಹ್ಯಾಂಗ್ ಆಗ್ತದ ನೋಡು, ಅದಕ್ಕೆ ತಗೊಂತಾರ. ಅದು ನೆಟ್ ಜಲ್ದಿ ಸ್ಪೀಡ್ ಬರಂಗಿಲ್ಲ ನೋಡು, ಅದಕ್ಕೆ ತಗೋತಾರ. ಇದು ಯಾಂಗ್ ಆಗ್ಲಾರ್ದ ಪುಸ್ತಕ, ನೆಟ್ಟು ಸ್ಲೋ ಆಗ್ಲಾರ್ದ ಪುಸ್ತಕ. ಯಾವಾಗ ಬೇಕಾದ್ರೆ ಅವಾಗ ನಿನ್ನೊಟ್ಟಿಗೆ ಮಾತಾಡುವ ಸತ್ಯವೇದ ಪುಸ್ತಕವನ್ನ ಬಹಳ ಅಮೂಲ್ಯವಾಗಿ ಇದನ್ನ ಕಾಪಾಡಬೇಕ. ಆಮೆನ್. ಓಕೆ, ಮುಂದುವರಿಯೋಣ. ಅಲ್ಲಿ 2ನೇ ಭಾಗದಲ್ಲಿ ನೋಡ್ತವೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೋ. ದಾವೀದನ ಭಯಪಟ್ಟು ಓಡೋಗಿದ್ದು ನೋಡ್ತೀರಾ? ಅಭಿಷಕ್ತನಿಗೆ ಭಯಪಟ್ಟು ಓಡೋಗಿದ್ದಾನೆ. ಆದರೆ ಸೈತಾನನಿಗೆ ಎದುರುಕೊಂಡು ಓಡೋಗಿದ್ದಲ್ಲಿ ಕೂಡ ನಾವು ನೋಡಿದ್ರೆ ಚರಿತ್ರೆಯಲ್ಲಿ ಓಡೋಗಿದ್ದಾನೆ. ಸಾರ್ ನಾವು ಹೇಳ್ಬೋದು, ನಾನು ಹೇಳ್ತಾನೆ ಓಡೋಗಿದ್ದಾನೆ. ಎಲ್ಲಿ? ಅವರ ಮಗಳು ಕೊಟ್ಟ ಮಾವನ್ನು ಕೊಲೆ ಮಾಡಕ್ ಬಂದಾಗ ಓಡೋಗ್ತಾನೆ. ಯಾಕೆ ಓಡೋಗ್ತಾನೆ ಗೊತ್ತಾ? ದೇವರ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಸೌಲ. ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯನ್ನ ಸೌಲ ಯಾವತ್ತೂ ಕೂಡ ವಿರುದ್ಧವಾಗಿ ನಡೀಲಿಲ್ಲ. ಒಂದು ಸಾರಿ ಸೌಲನ್ನು ನೇರವಾಗಿ ದಾವೀದನ ಕೈಲಿ ಸಿಗ್ತಾನ್ರಿ. ನೀವು ನೋಡ್ರಿ, ಪುಸ್ತಕದಲ್ಲಿ ಓದಿ ನೋಡಿ, ಚರಿತ್ರೆಯಲ್ಲಿ. ಅವ್ರು ದಾವೀದನ ಕೊಲ್ಲು ಸಾಯಿಸಬಹುದಾಗಿತ್ತು. ದಾವೀದನ ಮಾತು ಹೇಳ್ತಾನೆ, ಏನಂತಾನೆ ಗೊತ್ತಾ? ದೇವರ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ನೀನು, ನಿನ್ನ ಮೇಲೆ ನಾನು ಕೈ ಹಾಕುವುದಿಲ್ಲ, ನಿನಗೆ ನಾನು ಕೇಡು ಮಾಡುವುದಿಲ್ಲ. ಎಷ್ಟೋ ಕೇಡು ಮಾಡನ್ ದಾವೀದನಿಗೆ ಸೌಲನು, ಎಷ್ಟೋ ನಷ್ಟ ಮಾಡಿದನು ದಾವೀದನಿಗೆ ಸೌಲನು. ಆ ದಾವೀದನು ಕೇಡು ಮಾಡಲಿಲ್ಲ. ಆ ದಾವೀದನು ದಿನ ಕಳೆದ ಬಂದಾಗ ಆ ಸೌಲನು ಸತ್ತು ಹೋಗ್ತಾನೆ. ಹೆಂಗ್ ಸತ್ತು ಹೋಗ್ತಾನೆ? ಅವನ ಚಾಕನ್ನೇ ಭೂಮಿಯಲ್ಲಿ ಉಳಿಸಿ ಆ ಚಾಕಿನ ಮೇಲೆ ಅವನೇ ಬಿದ್ದು ಸತ್ತು ಹೋಗ್ತಾನೆ. ಆ ಚರಿತ್ರೆಯಲ್ಲಿದೆ, ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಆದರೆ ಸತ್ತು ಕೆಲವು ದಿನಗಳಾದ ಮೇಲೆ ಸೌಲನ ಮನೆಯಲ್ಲಿ ಯಾರನ್ನೊಬ್ಬರು ಇದ್ದಾರ, ಅವ್ರು ಕರ್ಕೊಂಡು ಬರ್ರಿ, ನನಗೆ ಉಪಚಾರ ಮಾಡ್ಬೇಕು ಅವರಿಗೆ ಅಂತ ಹೇಳ್ತಾನೆ. ಒಬ್ಬ ಅಂಗವಿಕಲನಾಗಿರೋ ಒಬ್ಬ ಕುಂಟನಿರ್ತಾನೆ, ಅವನಿಗೆ ಕರೆದುಕೊಂಡು ಬಂದು ಅವನಿಗೆ ಉಪಚಾರ ಮಾಡ್ತಾನೆ ದಾವೀದನು. ಶತ್ರುಗಳಿಗೆ ಉಪಚಾರ ಮಾಡುವಂತ ಮನಸ್ಸು ದಾವೀದನಿಗಿತ್ತು. ಹಲ್ಲೆಲೂಯಾ. ಇದೀರಾ? ಯೇಸುವಿಗೆ ಎಂತ ಮನಸ್ಸಿತ್ತು? ಶತ್ರುಗಳನ್ನ ನಾಶ ಮಾಡೋ ಮನಸ್ಸಿತ್ತ? ಶತ್ರುಗಳನ್ನ ಕಾಪಾಡೋ ಮನಸ್ಸಿತ್ತ? ಕ್ಷಮಿಸೋದು ಮನಸ್ಸಿತ್ರಿ. ಅದಕ್ಕೆ ದಾವೀದನು ಯೇಸು ಕ್ರಿಸ್ತನ ಸಂತತಿಯಲ್ಲಿ ಬರ್ಲಿಕ್ಕೆ ಸಾಧ್ಯವಾಯಿತು. ಈಗ 9ನೇ ವಚನಕ್ಕೆ ಬರೋಣ, ಸಮಯ ಕಡಿಮೆ ಆಗುತ್ತೆ ನನಗೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ.
ನನ್ನ ಶರೀರವೇನಾಗಿದೆ? ಸುರಕ್ಷಿತವಾಗಿದೆ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಯಾರು ಹೇಳ್ತಾರೆ ಈ ಮಾತು? ಈ ಮಾತು ಹೇಳ್ಬೇಕಂದ್ರೆ ಸುಮ್ಮನೆ ಹೇಳಕ್ಕಾಗಲ್ಲಮ್ಮ. ಅಷ್ಟು ಹತ್ತಿರವಾಗಿ ದೇವರಿಗೆ ಅಂಟುಕೊಂಡಿದ್ದ ದಾವೀದನು, ಅಷ್ಟು ಹತ್ತಿರವಾಗಿ ದೇವರಿಗೆ ಹತ್ತಿಕೊಂಡಿದ್ದ ದಾವೀದನು. ಕೆಳಗೆ ನೋಡ್ತೇವೆ ನಾವು, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ. ಅಭಾಗ್ಯ ಬೇಕಾ ನಮಗೆ? ಬೇಕಾ? ದಾವೀದನನ್ನು ಆಶೀರ್ವಾದ ಮಾಡೋದು ನನ್ನ ಆಶೀರ್ವಾದ ಮಾಡ್ಬೇಕಾ? ದಾವೀದನನ್ನು ಕಾಪಾಡ್ದಂಗೆ ನನ್ನ ಕಾಪಾಡ್ಬೇಕಾ? ಮಾತಾಡ್ಬೇಕಲ್ವಾ? ಸಿದ್ದು ಏಮನ್ చేసుకో, ರಾಷ್ಟ್ರ ಮಾಡೋದಲ್ಲ ಹೊಸವೇ ಅಂದ್ರೆ ಅದನ್ನು ತೆಗೆದಾಕ್ಬೇಕು, ನನ್ನ ಹಿಡ್ಕೋಬೇಕು, ನನ್ನ ತೆಗೆದಾಗ ಬಾವು ಹಿಡ್ಕೋಬೇಕಂತಲ್ಲ. ವಾಕ್ಯ ಯಾವಾಗಲಿ ಹೊಸದೇ. ಆಮೆನ್. ಇವತ್ತು ನಾನು ಇದರ ಮೂಲಕ ಮಾತಾಡಿದ ಮಾತೇನೆಂದ್ರೆ, ಆ ದಾವೀದನು ಹೇಗೆ ದೇವರನ್ನ ತನ್ನ ಇದರಲ್ಲಿ ಇಟ್ಕೊಂಡಿದ್ನೋ, ನೀನು ದೇವರನ್ನ ಎದುರಿಗಿಟ್ಕೊಂಡ್ರೆ ನನ್ನನ್ನು ಯಾವ ಶಕ್ತಿಗಳಾಗ್ಲಿ, ಯಾವ ವ್ಯಕ್ತಿಗಳಾಗ್ಲಿ, ಯಾವ ಮಾಟ ಮಂತ್ರ ಕ್ರಿಯೆಗಳಾಗ್ಲಿ ನಿನ್ನ ಮೇಲೆ ಪ್ರಭಾವ ನಡೆಸುವುದಕ್ಕೆ ಸಾಧ್ಯವಿಲ್ಲ. ನಿನಗೆ ಯಾವ ರೋಗ ಕೂಡ ನಿನ್ನ ಏನು ಮಾಡಲ್ಲ, ಆರೋಗ್ಯ ದೇವರೇ ಕೊಡ್ತಾನೆ. ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಹೋಗೋಣ ನಾವೀಗ ಆರಾಧನೆಗೆ. ಓಕೆ, ಬೈಬಲ್ ಕ್ಲೋಸ್ ಮಾಡಿ. ಜಿಪ್ಪಾಕಿ